ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಒತ್ತಾಯಿಸಿ ವಿಧಾನಸೌಧದ ಒಳಗೆ ಮೈತ್ರಿ ನಾಯಕರು ಕಳೆದ 3 ದಿನಗಳಿಂದಲೂ ಹೋರಾಟ ನಡೆಸ್ತಾ ಇದ್ದಾರೆ. ಇವತ್ತು ಸಹ ಸದನದಲ್ಲೂ ಈ ಬಗ್ಗೆ ವಾಕ್ಸಮರ ಜೋರಾಗಿ ನಡೆಯಿತು. ಈ ಬಗ್ಗೆ ಅಬಕಾರಿ ಸಚಿವರು ಏನಂದ್ರು, ಇಂದಿನ ಸದನದಲ್ಲಿ ಏನೆಲ್ಲ ಆಯಿತು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಬಕಾರಿ ಹಗರಣದಲ್ಲಿ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು. ಯಾವ ತಪ್ಪು ಮಾಡಿಲ್ಲ, ರಾಜೀನಾಮೆ ಪ್ರಶ್ನೆಯೇ ಇಲ್ಲ. ಬಿಜೆಪಿ ಪ್ರತಿಭಟನೆಗೆ ಆರ್.ಬಿ. ತಿಮ್ಮಾಪುರ್ ತಿರುಗೇಟು. ರಾಜ್ಯದಲ್ಲಿ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ, ಲಂಚ ಆರೋಪ ಪ್ರಕರಣ ಸದನದಲ್ಲಿ ದಿನದಿಂದ ದಿನಕ್ಕೆ ಜೋರಾದ ಸದ್ದು ಮಾಡ್ತಿದೆ. ವಿಧಾನಸಭೆಯಲ್ಲಿಂದು ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಸಚಿವ ತಿಮ್ಮಾಪುರ್ ರಾಜೀನಾಮೆ ನೀಡಬೇಕೆಂದು ಧರಣಿ ನಡೆಸಿದ್ರು. ನಿನ್ನೆ ರಾಜೀನಾಮೆಗೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ನಡೆಸಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ಅದನ್ನು ಇಂದು ಸಹ ಸದನದಲ್ಲಿ ಪ್ರತಿಭಟನೆ ಮುಂದುವರೆಸಿದ್ರು. ಆದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯಿಸಿದ ಆರ್.ಬಿ. ತಿಮ್ಮಾಪುರ್, ನಾನು ಯಾವುದೇ ತಪ್ಪು ಮಾಡಿಲ್ಲ, ಹೀಗಾಗಿ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದು ಪ್ರತಿಕ್ರಿಯಿಸಿದ್ರು. ಅಧಿಕಾರಿ, ಸಚಿವ ಅಥವಾ ಸಿಎಂ ಹೆಸರನ್ನ ದುರುಪಯೋಗ ಮಾಡಿಕೊಂಡು ಲಂಚ ಪಡೆದಿದ್ರೆ ಆ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅದನ್ನ ಬಿಟ್ಟು ನಾನು ಯಾವ ತಪ್ಪು ಮಾಡಿದ್ದೇನೆ, ರಾಜೀನಾಮೆ ನೀಡುವ ಅಗತ್ಯವೇನಿದೆ ಎಂದು ಪ್ರಶ್ನಿಸಿದ್ರು. ಅವ್ರಿಗೆ ಅಹೋರಾತ್ರಿ ಧರಣಿ ನಡೆಸೋ ಅವಶ್ಯಕತೆ ಇಲ್ಲ. ರಾಜಕೀಯ ಪ್ರೇರಿತವಾಗಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೂ ಸಾಕ್ಷಿ ಆಧಾರಗಳಿಲ್ಲ. ಇವ್ರ ಹಿಂದ್ಗಡೆ 5 ಲಕ್ಷ ಇದೆ ಗೋಪಾಲಯ್ಯನ ಮೇಲೆ. ಅದಕ್ಕೆ ಸಲೀನಾ ಅಣ್ಣಕ್ಕೆ ನೇರವಾಗಿ ರಾಜೀನಾಮೆ ಕೇಳಿದಳು. ಇಲ್ಲ, ನಾನು ಅವ್ರಿಗೆ ಕೊಡ್ತೀನಿ ಅಂತಂದ್ರು. ಕೊಟ್ಟರು ರಾಜೀನಾಮೆ. ನಂದೇನು ವಯಸ್ಸಿದೆ, ಅಲ್ಲಿ ಮಾತಾಡಿದ್ದು ಯಾರೋ ಡಿ.ಸಿ ಸಸ್ಪೆಂಡ್ ಮಾಡಿದಲ್ಲ, ಅವ್ರ ವಯಸ್ಸಿದೆ ನಂದು. ಶಿವಕಾಶ್ ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ನನ್ನ ತೆಜೋದೆ, ನನ್ನ ಸರ್ಕಾರ ಕೆಟ್ಟ ಹೆಸರು ತರಕ್ಕೆ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಬಗ್ಗೋಂಗಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ರಾಜ್ಯದಲ್ಲಿ ಬಹುಕೋಟಿ ಮೌಲ್ಯದ ಅಬಕಾರಿ ಹಗರಣಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಪಾಲಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ನಾವು ಸಚಿವರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದೇವೆ, ಆದರೆ ಸಿದ್ದರಾಮಯ್ಯನವರು ಸಚಿವರನ್ನ ರಕ್ಷಿಸುತ್ತಿರೋದು ಅನುಮಾನಕ್ಕೆ ಕಾರಣವಾಗಿದೆ. ಈ ಹಗರಣದಲ್ಲಿ ಮುಖ್ಯಮಂತ್ರಿಯವರ ಪಾಲು ಇದೆ ಎಂಬ ಅನುಮಾನ ಮೂಡುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನೊಬ್ಬರ ಜಾತಿ ನಿಮ್ಗೆ ಬೇಕಾಗಿರೋ ಜಾತಿಯವ್ರನ್ನ ಸಸ್ಪೆಂಡ್ ಮಾಡಲ್ಲ. ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ 6,000 ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬಕಾರಿ ಇಲಾಖೆಯಲ್ಲಿ ನಿಜ, 100% ನಿಜ. ಸತ್ಯ 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 ಸತ್ಯ. ಇನ್ನು ಸದನದಲ್ಲಿ ರಾಜೀನಾಮೆಯ ಪ್ರತಿಭಟನೆ ತೀವ್ರವಾಗ್ತಿದ್ದಾಗ ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲಗರ್ ಶಿವಲಿಂಗೇಗೌಡರನ್ನು ದೇವೇಗೌಡರಿಗೆ ಧೋಖಾ ಮಾಡಿದ ಶಿವಲಿಂಗೇಗೌಡಗೆ ಧಿಕ್ಕಾರ, ಕಾಯಿ ಕಳ್ಳ, ಕೊಬ್ಬರಿ ಕಳ್ಳ ಎಂದು ಬಿಜೆಪಿ ಸದಸ್ಯರು ಕೂಗಾಡಿದ್ರು. ಇದಕ್ಕೆ ಕೆರಳಿ ಕೆಂಡವಾದ ಶಿವಲಿಂಗೇಗೌಡ, ಚಿಂಚೋಳಿಯಲ್ಲಿ ನಿನ್ನ ಹೆಂಡತಿಯನ್ನು ತಹಶೀಲ್ದಾರ್ ಬಿಟ್ಟುಕೊಂಡು ಎಷ್ಟು ದುಡ್ಡು ಹೊಡೆದಿದೀಯಾ ಎಂದು ಗೊತ್ತಿದೆ, ನಿಮಗೆ ಮಾನ ಮರ್ಯಾದೆ ಇದೆಯಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀ ಗೊತ್ತಾ ನೀನು? ನೀನ್ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ನೀನು ಅಯೋಗ್ಯ, ನೀನು ದುಡ್ಡು ಹೊಡೆದಿದ್ದೀಯ ನೀನು. ಇನ್ನು ನನಗೆ ವೈಯಕ್ತಿಕವಾಗಿ ಬೈದಿರೋದಕ್ಕೆ ಕ್ಷಮೆ ಕೇಳಬೇಕೆಂದು ಶಿವಲಿಂಗೇಗೌಡ ಆಗ್ರಹಿಸಿದ್ರು. ಇದಕ್ಕೆ ಇತರೆ ಕಾಂಗ್ರೆಸ್ ಸದಸ್ಯರು ಸಹ ಧ್ವನಿಗೂಡಿಸಿದ್ರು. ಬಳಿಕ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ಆರೋಪ ಪ್ರತ್ಯಾರೋಪ ಜೋರಾಯಿತು. ಒಟ್ಟಾರೆ ರಾಜ್ಯದ ಬಗ್ಗೆ ಚರ್ಚೆ ಆಗಬೇಕಿದ್ದ ಸದನದಲ್ಲಿ ಬಿಜೆಪಿ ಶಾಸಕ ಶರಣು ಸಲಗರ್ ಹಾಗೂ ಅರಸೀಕೆರೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ವೈಯಕ್ತಿಕವಾಗಿ ಬೈದಾಡಿಕೊಂಡಿರುವ ಪ್ರಸಂಗ ನಿಜಕ್ಕೂ ವಿಪರ್ಯಾಸ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.